ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇವತ್ತು ಊರಿಂದ ನಮ್ಮ ಅತ್ತೆಯವರು ಬಂದಿದ್ದರು ಸ್ನೇಹಿತರೆ. ಅವರು ಸ್ವಲ್ಪ ನೋಡಿ ಬದನೆಕಾಯಿ, ಸೀತಾಫಲ ಮತ್ತು ಕರಿಬೇವು, ಸ್ವಲ್ಪ ಸೊಪ್ಪುಗಳೆಲ್ಲ ತೊಗೊಂಡು ಬಂದಿದ್ದರು. ಕರಿಬೇವನ್ನ ನೀವು ಈ ರೀತಿ ಕಡ್ಡಿಯಾಗಿ ಕಿತ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ನ ಹಾಕಿ ಮುಚ್ಚಿಡೋದ್ರಿಂದ 1 ತಿಂಗಳಾದ್ರೂ ಕರಿಬೇವು ಹಾಳಾಗಲ್ಲ, ಹಾಗೇ ಇರುತ್ತೆ. ಏನಾದರೂ ಜಾಸ್ತಿ ತಂದಾಗ ಈ ರೀತಿ ಮಾಡಿ ಸ್ಟೋರ್ ಮಾಡ್ಕೊಳ್ಳಿ, ತುಂಬ ದಿನ ಕೆಡದೆ ಹಾಗೇ ಫ್ರೆಶ್ ಆಗಿ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಬದನೆಕಾಯಿ ನೋಡ್ತಾ ಇದ್ದೀರಲ್ವಾ, ಫ್ರೆಶ್ ಬದನೆಕಾಯಿ ಸ್ನೇಹಿತರೆ. ಇವತ್ತೇ ಕಿತ್ಕೊಂಡು ಬಂದಿರೋ ಅಂಥ ಬದನೆಕಾಯಿ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅದರಿಂದ ಎಣ್ಣೆ ಬದನೆಕಾಯಿ ಮಾಡೋಣ, ಅದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಣ್ಣೆ ಬದನೆಕಾಯಿನ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡಿದ್ದೀನಿ. ಅದೇ ವಿಡಿಯೋನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ನೋಡಿ ಈ ರೀತಿ ಸಾಂಬಾರು ಈರುಳ್ಳಿನ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಚಿಕ್ಕದು ಒಂದು 7ರಿಂದ 8 ತೊಗೊಂಡಿರ್ಬೋದು. ಹಾಗೆಯೇ ಒಂದು ಈರುಳ್ಳಿನ ಆ ರೀತಿ ಚಿಕ್ಕದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 1 ಟೊಮೆಟೊ ಮತ್ತು ಇನ್ನೊಂದು ಈರುಳ್ಳಿನ ನೋಡಿ ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಬದನೆಕಾಯಿನ ನೋಡಿ ಈ ಥರ ನಾವು 4 ಹೋಳನ್ನ ಮಾಡಿಕೊಂಡು ಅದರಲ್ಲಿ ಏನಾದರೂ ಉಳುಕು ಏನಾದರೂ ಇದ್ದರೆ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಈ ರೀತಿ ತೊಟ್ಟನ್ನು ಕಟ್ ಮಾಡಿ ಈ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ಬದನೆಕಾಯಿನೆಲ್ಲ ಈ ರೀತಿ ಮುಣುಗಿಸಿ ಇಡಬೇಕು. ಆಗ ಬದನೆಕಾಯಿ ಕಪ್ಪಗಾಗೋದಿಲ್ಲ ಮತ್ತು ಕಹಿ ಬರೋದಿಲ್ಲ. ಈಗ ಇಲ್ಲಿ ನಾನು ಒಂದು ಅರ್ಧ ಬಟ್ಲಾಗೋಷ್ಟು ಕಡಲೆಬೀಜ ಮತ್ತು 1 ಸ್ಪೂನ್ ಎಳ್ಳು ಮತ್ತು ಒಂದು ಅರ್ಧ ಬಟ್ಲಾಗೋಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಮತ್ತು ಈ ರೀತಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿರಿ. ಮೊದಲನೇದಾಗಿ ಒಂದು ಬಾಣಲಿನ ತೊಗೊಂಡು ಈ ಕಡಲೆಬೀಜ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ ಈ ಥರ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಈಗ ಇದರೊಳಗೇ ನಾನು ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ನೀವು ಸಿಪ್ಪೆ ತೆಗಿಬೇಕು ಅಂತಂದರೆ ಕಡಲೆ ಬೀಜಕ್ಕೆ ಸಪ್ರೇಟ್ ಹುರ್ಕೊಳ್ಳಿ. ನಾನು ಸಿಪ್ಪೆ ತೆಗಿತಾ ಇಲ್ಲ, ಸೊ ಹಾಗಾಗಿ ಎಲ್ಲದನ್ನು ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕು. ಕೊಬ್ಬರಿ ಎಲ್ಲ ಕೆಂಪಗಾಗಬೇಕು, ಎಳ್ಳೆಲ್ಲ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಆಗ ಅದು ಘಮ ಘಮ ಅಂತ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಆರಬೇಕು, ಅದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಈಗ ಇದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈ ಮಸಾಲೆಗೆ ಬೇಕಾಗಿರೋವಂಥ ಈರುಳ್ಳಿ ಅದೆಲ್ಲನೂ ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಇದು ಸಾಂಬಾರು ಈರುಳ್ಳಿನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಮನೇಲಿ ಯೂಸ್ ಮಾಡೋವಂಥ ಮಾಮೂಲಿ ಈರುಳ್ಳಿನೂ ಕೂಡ ಹಾಕ್ಕೋಬೋದು. ನಾನು ಸಾಂಬಾರು ಈರುಳ್ಳಿ ಇತ್ತು ಅಂತ ಹಾಕ್ಕೊಂಡೆ ಅಷ್ಟೇ. ಅದು ಉಂಡೆ ಹಾಗೇ ಹಾಕ್ಕೊಂಡಿದ್ದೆ, ಬೇಗ ಫ್ರೈ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈಗ ಇದಕ್ಕೇ ಸ್ವಲ್ಪ ಮೀಡಿಯಮ್ ಸೈಜ್ ಇರೋ ಅಂಥ ಒಂದು ಹುಳಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎರಡೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಒಂದು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಫುಲ್ ಗೆಡ್ಡೆ ಏನೋ ಹಾಕ್ಕೊಳ್ಳೋದು ಬೇಡ, ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಕೂಡ ಸ್ವಲ್ಪ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಈಗ ಈ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ರುಬ್ಬೋದಕ್ಕೆ ಹಾಕ್ಕೋಬೇಕು. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗೆ ನಾನು ಆಗಲೇ ಏನು ಕಡಲೆ ಬೀಜ ಮತ್ತು ಕೊಬ್ಬರಿ ಎಲ್ಲ ಹುರಿದು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ನೈಸಾಗಿ ಏನೂ ರುಬ್ಬೋದೇನು ಬೇಡ, ಸ್ವಲ್ಪ ತರಿಯಾಗಿ ಪೌಡ್ರ್ ಆದರೆ ಅಷ್ಟೇ ಸಾಕು. ನೋಡಿ ಇಷ್ಟಿದ್ರೆ ಸಾಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಏನಾದರೂ ಹಾಕ್ಕೊಂಡ್ಬಿಡಬೇಕು. ಪ್ಲೇಟು ಅಥವಾ ಬೌಲು ನಿಮಗೆ ಯಾವ್ದು ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ ನಾನೇನಿಲ್ಲಿ ಮಸಾಲೆ ಪದಾರ್ಥಗಳನ್ನ ಹುರಿದು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇದೇ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕಿ ಆದಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೋಬೇಕು. ಇಲ್ಲಿ ನಾನು ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಟೇಬಲ್ ಸ್ಪೂನ್ ಆದರೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ಇನ್ನೊಂದು ಸರಿ ಹಾಕಿದ್ದೆ, ಸ್ಕಿಪ್ ಆಗಿದೆ.
ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೋತೀನಿ. ಮತ್ತು ನಾನಾಗಲೇ ಏನು ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಹಾಕ್ಕೋಬೇಕು. ಈ ನೀರು ಸಮೇತ ನಾನು ಹೀಗೆ ಹಾಕ್ಕೋತೀನಿ. ಇಲ್ಲಿ ಯಾವುದೇ ಥರದ ನೀರೇನೂ ಹಾಕ್ಕೊಳ್ಳಲ್ಲ ನಾನು ರುಬ್ಬೋದಕ್ಕೆ, ಇಷ್ಟೇ ನೀರು ಸಾಕಾಗುತ್ತೆ. ಈಗ ಒಂದು 3/4 ಸ್ಪೂನ್ ಆಗೋವಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೋಡಿ ಇಷ್ಟೇ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹಾಕಿ ರುಬ್ಕೊಂಬರಬೇಕಾಗತ್ತೆ. ನೋಡಿ ಈ ಥರ ನೈಸಾಗಿ ರುಬ್ಕೊಂಡ್ರೆ ಸಾಕು. ತುಂಬ ತೆಳ್ಳಗೂ ರುಬ್ಕೋಬಾರ್ದು ಸ್ನೇಹಿತರೆ, ಯಾಕಂದರೆ ನಾವು ಬದನೆಕಾಯಿ ಒಳಗಡೆ ಅದು ಮಸಾಲೆ ತುಂಬಬೇಕಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು. ಸೊ ಹಾಗಾಗಿ ಇಷ್ಟಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವೇನಾಗಲೇ ಆ ಕಡಲೆ ಬೀಜದ ಮಿಶ್ರಣ ಮಾಡ್ಕೊಂಡಿದ್ವಲ್ವ, ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಸೇರಿಸ್ಕೋಬೇಕು. ಸೇರಿಸಿ ನಾನು ಆಗಲೇ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ನಾನು ಇದಕ್ಕೆ ಸೇರಿಸ್ಕೋತೀನಿ. ನೋಡಿ ಈ ಥರ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಮಸಾಲಾನ ರುಬ್ಕೊಳ್ಳೋದಕ್ಕೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ಒಳಗಡೆ ಅದು ಸ್ಟಫಿಂಗ್ ಮಾಡಿದಾಗ ಅದು ಉಪ್ಪುಪ್ಪಾಗಿಯೇ ಇರುತ್ತೆ ಸ್ನೇಹಿತರೆ, ಸಪ್ಪೆ ಇರೋದಿಲ್ಲ. ಸೊ ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವು ಮಸಾಲೆ ರುಬ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕಂಪಲ್ಸರಿ ಹಾಕ್ಕೊಳ್ಳಿ. ಈಗ ಆ ಬದನೆಕಾಯಿಯಲ್ಲಿರೋ ನೀರೆಲ್ಲ ಬಸ್ತು ಇಟ್ಟಿದ್ದೀನಿ. ಈಗ ಈ ರುಬ್ಬಿರೋ ಅಂಥ ಮಸಾಲಾನ ನಾವು ಬದನೆಕಾಯಿ ಒಳಗಡೆ ಸ್ಟಫ್ ಮಾಡ್ಕೋಬೇಕು. ತುಂಬ ತುಂಬ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ಅದ್ರ ತುಂಬ ಫಿಲ್ ಮಾಡ್ಕೋಬೇಕು. ಆಗ ತುಂಬಾ ರುಚಿಯಾಗಿರುತ್ತೆ. ನೋಡಿ ಈ ಥರ ತುಂಬಿ ಇಟ್ಕೋಬೇಕು. ಎಲ್ಲದನ್ನು ಅಂದರೆ ಎಲ್ಲ ಬದನೆಕಾಯಿನೂ ಇದೇ ರೀತಿ ಸ್ಟಫ್ ಮಾಡಿ ಎತ್ತಿಟ್ಕೋಬೇಕು ಫಸ್ಟು. ನಾನು ಕೂಡ ಎಲ್ಲ ಬದನೆಕಾಯಿಗೂ ಈಗ ಸ್ಟಫ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ಥರ ನೀಟಾಗಿ ತುಂಬ್ಕೋಬೇಕು. ನೋಡಿ ಪ್ರತಿಯೊಂದಕ್ಕೂ ನಾನು ಇಲ್ಲಿ ಈ ರೀತಿ ತುಂಬ್ಕೊಂಡಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಮತ್ತೆ ನಾವಿಲ್ಲಿ ಸ್ವಲ್ಪ ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅದೇ ಬಾಣಲಿಗೆ ನಾನು ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಬೇಕು ಅಂದರೆ ಸೇರಿಸ್ಕೋಬೋದು ಸ್ನೇಹಿತರೆ ಈ ಟೈಮಲ್ಲಿ, ಇಲ್ಲ ಅಂದರೆ ನಾವು ಡೈರೆಕ್ಟ್ ಎಣ್ಣೆಗೂ ಕೂಡ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಡೈರೆಕ್ಟ್ ಎಣ್ಣೆಗೇ ಬದನೆಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈಗ ಸ್ಟಫ್ ಮಾಡಿರೋ ಅಂಥ ಬದನೆಕಾಯಿನ ಎಲ್ಲದನ್ನು ಸೇರಿಸ್ಕೋಬೇಕು. ಒಂದೊಂದಾಗಿ ಸ್ವಲ್ಪ ಜಾಗ ಮಾಡಿಕೊಂಡು ಇಟ್ಕೋಬೇಕು. ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಸ್ನೇಹಿತರೆ, ಅಂದರೆ ಊರಿಂದ ತಂದಿರೋದು ಫ್ರೆಶ್ ಬದನೆಕಾಯಿ ಅಲ್ವಾ, ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಥರ ಸ್ವಲ್ಪ ನಿಧಾನವಾಗಿ ಮಗ್ಚಿ ಹಾಕಬೇಕಾಗತ್ತೆ. ಎಲ್ಲ ಬದನೆಕಾಯಿನೂ ಈ ರೀತಿ ತಿರುವಿ ಹಾಕ್ಕೊಂಡಿದ್ದಾದಮೇಲೆ ಒಂದು 2 ನಿಮಿಷ ನಾವು ಮುಚ್ಚಳನ ಮುಚ್ಚಿ ಹಾಗೆ ಬಿಡೋಣ. ಎಣ್ಣೆಲೇ ಬೇಯ್ಕೊಳ್ಳಿ. ಇದು ಸ್ವಲ್ಪ ನೀರೆಲ್ಲ ಏನು ಸೇರಿಸೋದು ಬೇಡ. ನೋಡಿ ಈ ಥರ ಪ್ರತಿಯೊಂದು ಬದನೆಕಾಯಿನೂ ತಿರುವಿ ಹಾಕಿ ಅದಾದಮೇಲೆ ನಾವು ಇನ್ನೊಂದು ಕಡೆ ಅದು ಬೇಯೋದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿ ಇಡಬೇಕಾಗತ್ತೆ. 1 ನಿಮಿಷ ಅಥವಾ ಒಂದು 2 ನಿಮಿಷ ಇಟ್ಕೊಳ್ಳಿ. ಮತ್ತು ಲಿಡ್ನ ಓಪನ್ ಮಾಡಿಬಿಟ್ಟು ಅದನ್ನು ಇನ್ನೂ ಒಂದು ಸರಿ ನಾವು ತಿರುವಿ ಹಾಕಬೇಕಾಗತ್ತೆ. ನೋಡಿ ಅದಾಗಲೇ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ. ಇದೇ ಥರ ಈಗ ಮತ್ತೆ ನಾವು ಎಲ್ಲ ಬದನೆಕಾಯಿನೂ ಇನ್ನೊಂದು ಕಡೆ ಟರ್ನ್ ಮಾಡ್ಕೋಬೇಕು. ಸ್ನೇಹಿತರೆ ಇದು ಈ ಥರ ನಾವು ಎಣ್ಣೆ ಬದನೆಕಾಯಿ ಮಾಡಿದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ರುಚಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಉಳಿದಿರೋ ಅಂಥ ಮಸಾಲೆ ಮತ್ತು ಆ ಮಿಕ್ಸಿ ಜಾರ್ ತೊಳೆದಿರೋ ಅಂಥ ನೀರು ಎಲ್ಲದನ್ನು ಸೇರಿಸ್ಕೊಂಡು ನಮಗೆ ಬದನೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕಾಗತ್ತೆ.
ಈ ಪ್ಲೇಟಲ್ಲಿ ನಾವು ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಲ್ಲ, ಹಂಗಾಗಿ ಇದನ್ನು ಕೂಡ ಸ್ವಲ್ಪ ತೊಳೆದು ಒಯ್ಕೋಬೇಕು. ಅದಾದಮೇಲೆ ನೋಡಿ ಎಷ್ಟು ಬೇಕೋ ಬದನೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಈ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕು. ನಾವು ನೀರೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿ ಉಪ್ಪು ಸ್ವಲ್ಪ ಕಡಿಮೆ ಇರುತ್ತೆ. ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕಿ ಇನ್ನೊಂದು ಸರಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿ ಸ್ನೇಹಿತರೆ ಒಂದು 7ರಿಂದ 8 ನಿಮಿಷ ನಾವು ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಆವಾಗವಾಗ ಮಧ್ಯದಲ್ಲಿ ಒಂದು ಸರಿ ಲಿಡ್ನ ಓಪನ್ ಮಾಡಿ ನೋಡಿ, ಅದು ತಳ ಅಂಟೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆವಾಗವಾಗ ಒಂದು ಸರಿ ಚೆಕ್ ಮಾಡ್ತಾಯಿರಿ. ನೋಡಿ ಈಗ ಆಲ್ಮೋಸ್ಟ್ ಬದನೆಕಾಯಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ಅದಕ್ಕೆ ನಾವು ಬೇಯಿಸ್ಕೋಬೇಕಾಗತ್ತೆ. ಇದು ನಿಮಗೇನಾದರೂ ಬರೀ ಚಪಾತಿಗೆ ಸಾಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು, ಅಥವಾ ಅನ್ನದ ಜೊತೆಗೂ ತಿಂತೀವಿ ಅಂತ ಅನಿಸಿದ್ರೆ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೋಬೋದು. ಅದನ್ನು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾವು ಎಣ್ಣೆನ ಸ್ವಲ್ಪನೇ ಸೇರಿಸ್ಕೊಂಡಿದ್ದು, ಆದರೂ ಕೂಡ ನೋಡಿ ಕಡಲೆಬೀಜ, ಎಳ್ಳು, ಕೊಬ್ಬರಿ ಎಲ್ಲ ಹಾಕೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳುತ್ತೆ. ಹಾಗಾಗಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಕಡಿಮೆನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಚಪಾತಿಗೆ ಅಂತಲೇ ಎಣ್ಣೆ ಬದನೆಕಾಯಿ ಮಾಡ್ಕೊಂಡಿದ್ದೆ. ಈಗ ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.